ಇಬ್ಬರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ರಿಷಿಕೇಶ್ ಸೋನವಾನಿ ಮಾಹಿತಿ ನೀಡಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರದ ಸಾಂಗ್ಲಿಯ ನಿವಾಸಿಗಳಾದ ವಿಕಿ ಚವಾಣ್, ಸಂಜು ಪವಾರ್ ಬಂಧಿತ ಆರೋಪಿಗಳು. ಇನ್ನು ವಿಜಯಪುರ ಗಡಿಭಾಗದ ಸಾಂಗ್ಲಿಯ ಸಂಘ್ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ವಿಕಿ ಚವಾಣ್ ತಿರುಗಾಡುತ್ತಿದ್ದನು. ಈತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಿಸಿದ್ದಾರೆ. ಬಂಧಿತರು ಇಂಡಿ ತಾಲೂಕಿನ ಹೊರ್ತಿ, ಅಗಸನಾಳ್, ಹಲಗುಣಕಿ, ಇಂಚಗೇರಿ ಗ್ರಾಮಗಳ ಸುತ್ತಮುತ್ತಲಿನ ಕಡೆಗಳಲ್ಲಿ ಮನೆಯಲ್ಲಿ 184 ಗ್ರಾಂ ಚಿನ್ನ, 80 ಗ್ರಾಂ ಬೆಳ್ಳಿ, ಕೃತ್ಯಕ್ಕೆ ಬಳಸಿದ ಕಾರು ಹೀಗೆ 9,55,200 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ಇದೊಂದು ಗ್ಯಾಂಗ್ನಲ್ಲಿ ಇನ್ನೂ 5 ಪರಾರಿಯಾಗಿದ್ದಾರೆ. ಒಟ್ಟು 8 ಕೇಸುಗಳು ಇವರ ಮೇಲೆ ಇವೆ. ಅದಕ್ಕಾಗಿ ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಲಾಗುತ್ತದೆ. ಇಂಡಿ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಅದರಲ್ಲಿ ಸಹ ಹೊರ್ತಿ ಪೊಲೀಸ್ ಠಾಣೆಯಲ್ಲಿ ನಡೆದಂತ ಇಂಚಿಗೇರಿ ಊರಲ್ಲಿ ಒಂದು ಸರಣಿ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಕ್ರೈಮ್ ನಂಬರ್ 115/2024. ಈ ಪ್ರಕರಣದಲ್ಲಿ ನಾವು ಹೆಚ್ಚಿನ ತನಿಖೆ ನಡೆಸಿದ್ದೀವಿ. ಅದರಲ್ಲಿ ಇಂಡಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ, ಇಂಡಿ ಡಿವೈಎಸ್ಪಿ ಜಗದೀಶ್ ಅವರ ನೇತೃತ್ವದಲ್ಲಿ, ಮತ್ತೆ ಸಿಪಿಐ ಇಂಡಿ ಗ್ರಾಮಾಂತರ ಡಪ್ಪಿನ್ ಅವರ ನೇತೃತ್ವದಲ್ಲಿ ಎಲ್ಲ PSI ಸೇರಿದಂತೆ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ. ಇದರಲ್ಲಿ ಇಬ್ರು ಅಂತಾರಾಜ್ಯ ಕ್ರಿಮಿನಲ್, ಅಂತಾರಾಜ್ಯ ಪ್ರಾಪರ್ಟಿ ಅಫೆಂಡರ್, ಒಬ್ಬ ವಿಕಿ ಅಲಿಯಾಸ್ ವಿಕ್ಯಾ ಅಶೋಕ್ ಚವಾಣ್, ವಯಸ್ಸು 27 ವರ್ಷ, ತಾಲೂಕಾ ಜತ್, ಮತ್ತು ಇನ್ನೊಬ್ಬ ಸಂಜು, ತಂದೆ ಪ್ರಹ್ಲಾದ್ ಪವಾರ್, ವಯ 35 ವರ್ಷ, ಇವನು ಸಹ ಜತ್ ತಾಲೂಕಾ. ಇಬ್ಬರಿಗೆ ದಸ್ತಗಿರಿ ಮಾಡಲಾಗಿದೆ. ಮತ್ತೆ ಇವರಿಂದ ಒಟ್ಟು 184 ಗ್ರಾಂ ಅಷ್ಟು ಚಿನ್ನದ ಆಭರಣಗಳು ಮತ್ತೆ 80 ಗ್ರಾಂ ಬೆಳ್ಳಿ ಆಭರಣಗಳನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಇವರ ಜೊತೆ ಕೆಲವು ಇನ್ನು ಸಹಚರರು ಇದ್ದಾರೆ, ಇನ್ನು ತಲೆಮರೆಸಿಕೊಂಡಿದ್ದಾರೆ. ಅವರಿಗೆ ಸಹ ನಾವು ಈಗ ಪತ್ತೆ ಹಚ್ತಾ ಇದ್ದೀವಿ. ಈ ಇಬ್ಬರಿಂದ ಒಟ್ಟು 8 ಕೇಸಸ್ ನಮ್ಮಲ್ಲಿ ಈ ವರ್ಷದಲ್ಲಿ ಮತ್ತು ಕಳೆದ ವರ್ಷದಲ್ಲಿ ಆದಂತ ಒಂದು ರಾಬರಿ ಕೇಸ್ ಸೇರಿ ಒಟ್ಟು 8 ಕೇಸಸ್ ಅನ್ನು ನಾವು ಡಿಟೆಕ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಇದೆಲ್ಲ ಅಂತಾರಾಜ್ಯ ಕಳ್ಳರು. ಅವರು ಮೋಡಸ್ ಆಪರೆಂಡಿ ಅಂದ್ರೆ ಕ್ರಾಸ್ ಬಾರ್ಡರ್, ಅಲ್ಲಿ ಪಕ್ಕದ ರಾಜ್ಯದಿಂದ ಬಂದು ಈ ಕಡೆ ನಮ್ಮಲ್ಲಿ ಬಂದು ಬಾರ್ಡರ್ ಪ್ರದೇಶದಲ್ಲಿ ವಿಶೇಷವಾಗಿ ಹೈವೇ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಿ ತಿರುಗಾಡಿ, ಅಲ್ಲಿ ಒಂದು ಜಾಯ್ಲೋ ಕಾರಲ್ಲಿ ಅವರು ಬರ್ತಾರೆ, ಅಲ್ಲಿ ತಿರುಗಾಡಿ ಒಂದು HBT ಮಾಡುವುದು ರಾತ್ರಿಯಲ್ಲಿ, ಮತ್ತೆ ನೈಟ್ HBT ಇವೆಲ್ಲ ರಾತ್ರಿ ಸಮಯದಲ್ಲಿ ನಡೆದಂತಹ ಅಪರಾಧಗಳು. ಇದೇ ರೀತಿ ಮತ್ತೆ ಇನ್ನೂ 5 ಜನ ಇದ್ದಾರೆ. ಅವರಿಗೆ ಸಹ ನಾವು ಈಗಾಗಲೇ ಒಂದು ಪತ್ತೆ ಹಚ್ತಾ ಇದ್ದೀವಿ. ಅದು ಐಡೆಂಟಿಫಿಕೇಶನ್ ಎಲ್ಲ ಆಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸಹ ದಸ್ತಗಿರಿ ಮಾಡಲಾಗಿದೆ.